ಕೊಲ್ಲೂರಿಂದ ಬಂದಿದ್ದೀನಿ. ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸ್ನಾನ ಮಾಡಬೇಕು, ದೇವ್ರ ದೀಪ ಹಚ್ಚಬೇಕು. ಬಿ ಆರ್ ಎ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ಮಧ್ಯಾಹ್ನ ಅಡುಗೆಗೆ ನುಗ್ಗೆ ಸೊಪ್ಪು, ದೊಣ್ಣಮೆಣಸಿನ್ಕಾಯಿ, ನೀರುಳ್ಳಿ, ಕಾಬೂಲ್ ಕಡಲೆ ಹುಳಿ. ಈಗ ನುಗ್ಗೆ ಸೊಪ್ಪು, ಬೇಳೆ, ಕಾಬೂಲ್ ಕಡಲೆ, ನೀರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ನಾನ ಮಾಡಬೇಕಿವಾಗ. ಇವಾಗ ಸಾಂಬಾರಿಗೆ ಟೊಮಟೊ, ಕಾಯಿ, ಹುಣಸೆಹಣ್ಣು, ಸಾಂಬಾರು ಪೌಡರು ಹಾಕಿ ರುಬ್ತಾ ಇದ್ದೀನಿ. ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಇವಾಗ ತಿಂದ್ಬಿಟ್ಟು ಸ್ನಾನ ಮಾಡಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಅದು ಬಸ್ ಕೆಟ್ಟೋಗಿತ್ತು, ಅದನ್ನು ತೋರ್ಸೋಕ್ಕಾಗಲಿಲ್ಲ. 3 ಅವರ್, ಅದಕ್ಕೆ ತುಂಬ ಲೇಟ್ ಆಯಿತು ಬಸ್ ಸಿಕ್ಕಿದ್ದು ನಮಗೆ. ಇದು ಕೊಲ್ಲೂರಿಂದ ಬರ್ತಾ ಬಸ್ಸು ಕೆಟ್ಟೋಯ್ತು, ಟೈರ್ ಪಂಚರ್ ಆಗಿ ಇತ್ತು. ಅದು ಬೇರೆ ಬಸ್ ತರ್ಸೋಕ್ಕೇ 3 ಅವರ್ ಆಯಿತು. ಆಗಿಂದ ಸ್ವಲ್ಪ ಲೇಟ್ ಆಯಿತು. ಈ ಕುಕ್ಕರ್ ಇಟ್ಟಿದ್ದೀನಿ, ಕೂಗಲಿ. ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಬರ್ತೀನಿ. ಈಗ ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪ ಹಚ್ಚಿದ್ದೀನಿ. ಕುಕ್ಕರ್ ಕೂಗಿದೆ. ಈಗ ಒಗೆದಿರೋ ಬಟ್ಟೆ ಎಲ್ಲ ತಂದು ಮಡಿಸ್ತಾ ಇದ್ದೀನಿ. ಊರಿಂದ ತಂದಿದ್ನಲ್ಲ, ಒಗೆಯಕ್ಕೆ ಹಾಕಿದ್ದೆ. ಈಗೆಲ್ಲ ತಂದು ಮಡಿಸ್ತಾ ಇದ್ದೀನಿ. ರುಬ್ಬಿರೋ ಸಾಂಬಾರು ಪುಡಿ, ಕಾಯಿ, ಟೊಮಟೊ, ಹುಣಸೆಹಣ್ಣು ಹಾಕಿ ರುಬ್ಬಿಟ್ಟು ಇದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಕುದ್ಮೇಲೆ ನುಗ್ಗೆಕಾಯಿ, ದೊಣ್ಣಮೆಣಸಿನ್ಕಾಯಿ, ನೀರುಳ್ಳಿ, ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಈಗ ಸಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಬಿ ಆರ್ ಎ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇಲ್ಲಿಗೆ ಮುಗಿಸ್ತೀನಿ.